ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. 8ನೇ ತರಗತಿಯ ಗಣಿತದ ಎಲ್ಲ ಪ್ರಶ್ನೆಗಳಿಗಾಗಿ ಈ ಚಾನಲ್ನಲ್ಲಿ ವಿಡಿಯೋಗಳನ್ನು ವೀಕ್ಷಿಸಿ. ಯಾರು ಹೊಸದಾಗಿ ಚಾನಲ್ ಅನ್ನು ನೋಡುತ್ತಿರುವಿರೋ ಅವರು ಸಬ್ಸ್ಕ್ರೈಬ್ ಆಗಿ ಎಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿ. ಈಗಾಗಲೇ 4.1 ಎಲ್ಲ ಅಭ್ಯಾಸಗಳನ್ನು ಮಾಡಿ ಮುಗಿಸಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ 4.2ರ 1, 2 ಮತ್ತು 3ನೇ ಲೆಕ್ಕವನ್ನು ಮಾಡಿ ಮುಗಿಸಿದ್ದೇವೆ. ಈಗ ಅಭ್ಯಾಸ 4.2ರ 4, 5 ಮತ್ತು 6ನೇ ಲೆಕ್ಕವನ್ನು ನೋಡೋಣ. 4ನೇ ಲೆಕ್ಕ, 1ರಿಂದ 10 ಸಂಖ್ಯೆಗಳನ್ನು ಬೇರೆ ಬೇರೆ ಚೀಟಿಗಳ ಮೇಲೆ ಬರೆದು ಒಂದು ಡಬ್ಬಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಇಡಲಾಗಿದೆ. ಕಣ್ಣು ಮುಚ್ಚಿ ಒಂದು ಚೀಟಿಯನ್ನು ಹೊರತೆಗೆಯಲಾಗುತ್ತದೆ. ಆಗ ಕೆಳಗಿನವುಗಳ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಅದರಲ್ಲಿ ಎ ಸಂಖ್ಯೆ 6 ಪಡೆಯುವುದು. ಇಲ್ಲಿ 1ರಿಂದ 10 ಸಂಖ್ಯೆಗಳನ್ನ ಒಂದೊಂದು ಚೀಟಿಯಲ್ಲಿ ಒಂದೊಂದು ಸಂಖ್ಯೆನ ಬರೆದು 10 ಚೀಟಿಗಳನ್ನು ಒಂದು ಡಬ್ಬಿ ಒಳಗೆ ಹಾಕಿ ಅದರಲ್ಲಿ ಒಂದು ಮಿಶ್ರ ಮಾಡಿ ಅದರಲ್ಲಿ ಒಂದು ಚೀಟಿನ ಎತ್ತಿದ್ರೆ ಅದರಲ್ಲಿ 6 ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಹೇಳಿದ್ದಾರೆ. ಒಟ್ಟು ಸಂಖ್ಯೆಗಳು 10 ಇದಾವೆ. 1, 2, 3, 4, 5, 6, 7, 8, 9, 10 ನಂಬರ್ಗೆ 10 ಚೀಟಿಗಳನ್ನು ಡಬ್ಬಿಯೊಳಗೆ ಹಾಕಿದೆ. ಇದರಲ್ಲಿ 6ನೇ ಸಂಖ್ಯೆಯನ್ನು ಪಡೆಯುವ ಸಾಧ್ಯತೆ ಒಂದೇ ಇದೆ. ಯಾಕಂದ್ರೆ 6 ಒಂದೇ ನಂಬರ್ ಇರೋದ್ರಿಂದ 6ನ್ನ ಪಡೆಯುವ ಸಾಧ್ಯತೆ ಒಂದೇ ಸರಿ ಬರ್ತದೆ. ಒಟ್ಟು ಸಂಖ್ಯೆಗಳು ಪಡೆಯುವ ಸಾಧ್ಯತೆ 10 ಇದೆ. ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ? 10 ಇದಾವೆ. 10ರಲ್ಲಿ 6ನ್ನ ಪಡೆಯುವ ಸಾಧ್ಯತೆ ಒಂದೇ ಇದೆ. ಆದ್ರಿಂದ ಸಂಖ್ಯೆ 6ನ್ನು ಪಡೆಯುವ ಸಾಧ್ಯತೆ 10ರಲ್ಲಿ 1. ಆದ್ರಿಂದ 10ನೇ 1 ಅಂತ ಬರೀಬಹುದು. ಈಗ ಬಿ ಲೆಕ್ಕವನ್ನು ನೋಡೋಣ. 6ಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಪಡೆಯುವುದು ಅಂತ ಕೇಳಿದ್ರೆ 6ಕ್ಕಿಂತ ಚಿಕ್ಕ ಸಂಖ್ಯೆಗಳು ಯಾವ್ಯಾವ ಇದಾವೆ ಅಂದ್ರೆ 1ರಿಂದ 10ರಲ್ಲಿ 1, 2, 3, 4, 5. 10 ಸಂಖ್ಯೆಗಳಲ್ಲಿ 6ಕ್ಕಿಂತ ಚಿಕ್ಕ ಸಂಖ್ಯೆಗಳು 1, 2, 3, 4, 5. 6ಕ್ಕಿಂತ ಚಿಕ್ಕ ಸಂಖ್ಯೆಗಳು ಪಡೆಯುವ ಸಾಧ್ಯತೆ 5 ಇದೆ. ಅಂದ್ರೆ 5 ಸಂಖ್ಯೆಗಳು ಇರೋದ್ರಿಂದ 6ಕ್ಕಿಂತ ಚಿಕ್ಕ ಸಂಖ್ಯೆಗಳು 5 ಇರೋದ್ರಿಂದ 6ಕ್ಕಿಂತ ಚಿಕ್ಕ ಸಂಖ್ಯೆಗಳನ್ನು ಪಡೆಯುವ ಸಾಧ್ಯತೆ 5 ಇದೆ. ಒಟ್ಟು ಸಂಖ್ಯೆಗಳನ್ನು ಪಡೆಯುವ ಸಾಧ್ಯತೆ 10. ಅಂದ್ರೆ ಒಟ್ಟು ಸಂಖ್ಯೆಗಳು 10 ಇದಾವೆ. 1ರಿಂದ 10 ಸಂಖ್ಯೆಗಳಿದಾವೆ. 1ರಿಂದ 10 ಸಂಖ್ಯೆಗಳಲ್ಲಿ 6ಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಪಡೆಯುವ ಸಾಧ್ಯತೆ 5 ಇದೆ. ಆದ್ರಿಂದ 6ಕ್ಕಿಂತ ಚಿಕ್ಕ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆ 10ರಲ್ಲಿ 5 ಅಂತ ಬರೀಬಹುದು. ಅದರಲ್ಲಿ ಇದನ್ನ ಈ ಭಿನ್ನರಾಶಿಯನ್ನು ಕನಿಷ್ಠ ರೂಪಕ್ಕೆ ತರಬೇಕಾದ್ರೆ 5 1 5 2 ಮಾಡಿದಾಗ 2ನೇ 1 ಬರ್ತದೆ. ಈಗ 4ನೇ ಲೆಕ್ಕದಲ್ಲಿ ಸಿ ಲೆಕ್ಕವನ್ನು ನೋಡೋಣ. 6ಕ್ಕಿಂತ ಹೆಚ್ಚಿನ ಸಂಖ್ಯೆ ಪಡೆಯುವುದು. 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಯಾವಿದಾವೆ? 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು 1ರಿಂದ 10ರಲ್ಲಿ 7, 8, 9, 10. ಅಂದ್ರೆ 1, 2, 3, 4 ಸಂಖ್ಯೆಗಳಿದೆ. 6ಕ್ಕಿಂತ ಹೆಚ್ಚಿನವು 4 ಸಂಖ್ಯೆಗಳಿದಾವೆ. ಆದ್ರಿಂದ 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಪಡೆಯುವ ಸಾಧ್ಯತೆ 4 ಇದೆ. 4 ಸಂಖ್ಯೆಗಳು ಇರೋದ್ರಿಂದ 6ಕ್ಕಿಂತ ಹೆಚ್ಚಿನ ಸಂಖ್ಯೆ ಪಡೆಯುವ ಸಾಧ್ಯತೆ 4 ಇದೆ. ಒಟ್ಟು ಸಂಖ್ಯೆಗಳು 10 ಇದಾವೆ. 1ರಿಂದ 10ರಲ್ಲಿ ಒಟ್ಟು ಸಂಖ್ಯೆಗಳು 10 ಇದಾವೆ. 10ರಲ್ಲಿ 6ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಪಡೆಯುವ ಸಾಧ್ಯತೆ 4 ಇದೆ. ಆದ್ರಿಂದ 6ಕ್ಕಿಂತ ಹೆಚ್ಚಿನ ಸಂಖ್ಯೆ ಪಡೆಯುವ ಸಂಭವನೀಯತೆ 10ನೇ 4. ಅದನ್ನ ಕನಿಷ್ಠ ರೂಪಕ್ಕೆ ತಂದಾಗ 2 2 4, 2 5 10, 5ನೇ 2 ಅಂತ ಬರಿಬಹುದು. 4ನೇ ಲೆಕ್ಕದಲ್ಲಿ ಈಗ ಡಿ ಲೆಕ್ಕವನ್ನು ನೋಡೋಣ. ಒಂದಂಕಿಯ ಸಂಖ್ಯೆಯನ್ನು ಪಡೆಯುವುದು. ಈ 10 ಸಂಖ್ಯೆಗಳಲ್ಲಿ ಒಂದಂಕಿ ಸಂಖ್ಯೆಗಳನ್ನು ಪಡೆಯುವ ಸಾಧ್ಯತೆ ಎಷ್ಟು ಅಂತ ಕೇಳಿದರೆ 1ರಿಂದ 10ರಲ್ಲಿ ಒಂದಂಕಿಯ ಸಂಖ್ಯೆಗಳು ಯಾವುದಂದ್ರೆ 1, 2, 3, 4, 5, 6, 7, 8, 9 ಇವಿಷ್ಟು ಒಂದಂಕಿ ಸಂಖ್ಯೆಗಳು. 10 ಏನಾಗುತ್ತೆ? 2 ಅಂಕಿ ಸಂಖ್ಯೆ ಆಗ್ತದೆ. ಆದ್ರಿಂದ 9ರವರೆಗೆ ಎಲ್ಲ ಒಂದಂಕಿ ಸಂಖ್ಯೆಗಳು. ಒಂದಂಕಿಯ ಸಂಖ್ಯೆಯನ್ನು ಪಡೆಯುವ ಸಾಧ್ಯತೆ 9 ಇದೆ. ಇಲ್ಲಿ ಒಟ್ಟು ಸಂಖ್ಯೆಗಳು 9 ಇದಾವೆ. ಆದ್ರಿಂದ ಒಂದಂಕಿಯ ಸಂಖ್ಯೆಯನ್ನು ಪಡೆಯುವ ಸಾಧ್ಯತೆ 9 ಇದಾವೆ. ಒಟ್ಟು ಸಂಖ್ಯೆಗಳನ್ನು ಪಡೆಯುವ ಸಾಧ್ಯತೆ 10 ಇದೆ. ಅದರಲ್ಲಿ ಒಟ್ಟು ನಮಗೆ ಕೊಟ್ಟಿರುವ ಸಂಖ್ಯೆ ಎಷ್ಟು? 1ರಿಂದ 10 ಅಂದ್ರೆ 10 ಸಂಖ್ಯೆಗಳಿದೆ. 10ರಲ್ಲಿ ಒಂದಂಕಿ ಸಂಖ್ಯೆಯನ್ನು ಪಡೆಯುವ ಸಾಧ್ಯತೆ 9 ಇದಾವೆ. ಆದ್ರಿಂದ ಒಂದಂಕಿಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ 10ನೇ 9 ಅಂತ ಬರೀಬಹುದು. ಈಗ 4.2ರಲ್ಲಿ 5ನೇ ಲೆಕ್ಕವನ್ನು ನೋಡೋಣ. ಒಂದು ಚಕ್ರದಲ್ಲಿ 3 ಹಸಿರು ಖಂಡಗಳು, 1 ನೀಲಿ ಖಂಡ ಮತ್ತು 1 ಕೆಂಪು ಖಂಡವಿದೆ. ಇದನ್ನು ತಿರುಗಿಸಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಎಷ್ಟು? ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ ಇದೊಂದು ಚಕ್ರ. ಈ ಚಕ್ರದಲ್ಲಿ 3 ಹಸಿರು ಖಂಡ ಇದೆ, 1 ನೀಲಿ ಖಂಡ ಇದೆ, 1 ಕೆಂಪು ಖಂಡ ಇದೆ ಅಂತ ಕೊಟ್ಟಿದ್ದಾರೆ. ಅದರ ಚಿತ್ರವನ್ನ ಇಲ್ಲಿ ಕೊಟ್ಟಿದೆ. ಇದು ಬಾಣದ ಗುರುತು. ಈಗ ಅವರು ಕೇಳೋದು ಮೊದಲನೇ ಪ್ರಶ್ನೆ, ಚಕ್ರ ತಿರುಗಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಎಷ್ಟು? ಈ ಹಸಿರು ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂದ್ರೆ 3 ಖಂಡ ಇದಾವೆ ಅಂದ್ಮೇಲೆ 3 ಸರಿ ನಿಲ್ಲುವಂತ ಸಂಭವನೀಯತೆ ಇದೆ. ಒಂದ್ಸರಿ ಇಲ್ಲಿ ನಿಲ್ಬಹುದು, ಒಂದ್ಸರಿ ಈ ಖಂಡ ಇಲ್ಲಿ ಬಂದು ನಿಲ್ಬಹುದು, ಒಂದ್ಸರಿ ಈ ಖಂಡನು ಇಲ್ಲಿ ಬಂದು ನಿಲ್ಬಹುದು. ಆದ್ರಿಂದ ಹಸಿರು ಖಂಡ ನಿಲ್ಲುವ ಸಂಭವನೀಯತೆ 3 ಇದೆ. ಒಟ್ಟು 5 ಬಣ್ಣಗಳಿದಾವೆ. 5ರಲ್ಲಿ 5 ಖಂಡಗಳಿದಾವೆ. 5ರಲ್ಲಿ 3 ಹಸಿರು ಖಂಡ ಇರೋದ್ರಿಂದ ಹಸಿರು ಖಂಡ ನಿಲ್ಲುವ ಸಾಧ್ಯತೆ 3 ಇದೆ. ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಾಧ್ಯತೆ 3. ಒಟ್ಟು ಖಂಡಗಳ ಮೇಲೆ ಮುಳ್ಳು ನಿಲ್ಲುವ ಸಾಧ್ಯತೆ 5. ಅಂದ್ರೆ ಒಟ್ಟು ಖಂಡಗಳು 5 ಇದಾವೆ. 5ರಲ್ಲಿ ಹಸಿರು ಖಂಡದ ಮೇಲೆ ನಿಲ್ಲುವ ಸಾಧ್ಯತೆ 3 ಇದೆ. ಆದ್ರಿಂದ
ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ 5ರಲ್ಲಿ 3 ಅಂದ್ರೆ 5ನೇ 3 ಅಂತ ಬರಿಬಹುದು. ಇದರಲ್ಲಿ ಇನ್ನೊಂದು ಪ್ರಶ್ನೆ, ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಎಷ್ಟು? ಇದು ನೀಲಿ ಇದೆ, ನೀಲಿ ಅಲ್ಲದ ಖಂಡ ಅಂತ ಹೇಳಿದ್ರೆ ಇವು 1, 2, 3, 4 3 ಹಸಿರು 1 ಕೆಂಪು, ಇವು ನೀಲಿ ಅಲ್ಲದ ಖಂಡ. ಇದ್ರ ಮೇಲೆ ನಿಲ್ಲುವ ಸಾಧ್ಯತೆ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ನಿಲ್ಬಹುದು, ಇಲ್ಲಿ ನಿಲ್ಬಹುದು, ಇಲ್ಲಿ ನಿಲ್ಬಹುದು, ಇಲ್ಲಿ ನಿಲ್ಬಹುದು. ಆದ್ರಿಂದ 1, 2, 3, 4 ಸಾಧ್ಯತೆ ಇದಾವೆ. ಆದ್ರಿಂದ ನೀಲಿ ಅಲ್ಲದ ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಾಧ್ಯತೆ 4. ಒಟ್ಟು ಖಂಡಗಳು 5 ಇದಾವೆ. ಆದ್ರಿಂದ ನೀಲಿ ಅಲ್ಲದ ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ 5ರಲ್ಲಿ 4. ಆದ್ರಿಂದ 5ನೇ 4 ಅಂತ ಬರೀಬಹುದು. ಈಗ 6ನೇ ಪ್ರಶ್ನೆಯನ್ನು ನೋಡೋಣ. 2ನೇ ಪ್ರಶ್ನೆಯ ಘಟನೆಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಈಗ ಈ ಅಭ್ಯಾಸದಲ್ಲಿ 2ನೇ ಪ್ರಶ್ನೆಯಲ್ಲಿ ಇರುವ ಘಟನೆಗಳ ಸಂಭವನೀಯತೆಯನ್ನು ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, 2ನೇ ಪ್ರಶ್ನೆ 1ರಿಂದ 6 ಸಂಖ್ಯೆಗಳಿರುವ ದಾಳಗಳನ್ನು ಉರುಳಿಸಿದಾಗ ನಮಗೆ ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು, ಅವಿಭಾಜ್ಯವಲ್ಲದ ಸಂಖ್ಯೆಗಳು ಎಷ್ಟು, ಹಾಗೆ 5ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಎಷ್ಟು, 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಇದೇ ಪ್ರಶ್ನೆಯನ್ನು 6ನೇ ಲೆಕ್ಕದಲ್ಲಿ ಕೇಳಿದರೆ ಅವಿಭಾಜ್ಯ ಸಂಖ್ಯೆ ದೊರೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಆದ್ರಿಂದ 2ನೇ ಲೆಕ್ಕದಲ್ಲಿ ಕೊಟ್ಟಿರುವ ಒಟ್ಟು ಸಂಖ್ಯೆಗಳು 6 ಸಂಖ್ಯೆಗಳು ಕೊಟ್ಟಿದ್ದಾರೆ. 1, 2, 3, 4, 5, 6 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ 2ನೇ ಲೆಕ್ಕದಲ್ಲಿ ಬಂದಿರುವ ಅವಿಭಾಜ್ಯ ಸಂಖ್ಯೆಗಳು 2, 3, 5 ಮೂರು ಸಂಖ್ಯೆಗಳು ಬಂದಿದ್ದಾವೆ. ಅವಿಭಾಜ್ಯ ಸಂಖ್ಯೆಗಳು ದೊರೆಯುವ ಸಾಧ್ಯತೆ 3 ಇದೆ. ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆಗಳು 3 ಇರೋದ್ರಿಂದ ನಮಗೆ ಅವಿಭಾಜ್ಯ ಸಂಖ್ಯೆಗಳು ದೊರೆಯುವ ಸಾಧ್ಯತೆ 3 ಬಂದಿದೆ. ಒಟ್ಟು ಸಂಖ್ಯೆಗಳು 6 ಇದಾವೆ. 6 ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ದೊರೆಯುವ ಸಾಧ್ಯತೆ 3 ಇದೆ. ಆದ್ರಿಂದ ಅವಿಭಾಜ್ಯ ಸಂಖ್ಯೆ ದೊರೆಯುವ ಸಂಭವನೀಯತೆ 6ರಲ್ಲಿ 3 ಅಂದ್ರೆ 6ನೇ 3 ಅಂತ ಬರೀಬಹುದು. ಇದನ್ನ ಕನಿಷ್ಠ ರೂಪಕ್ಕೆ ತಂದಾಗ 3 1 3 2 ಹೋಗ್ತದೆ. ಅವಾಗ 2ನೇ 1 ಅಂತ ಬರೀಬಹುದು. ಈಗ 6ನೇದ್ರಲ್ಲಿ 1ನೇದ್ರಲ್ಲಿ ಬಿ ಲೆಕ್ಕವನ್ನು ನೋಡೋಣ. ಅವಿಭಾಜ್ಯವಲ್ಲದ ಸಂಖ್ಯೆ ದೊರೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ನಮಗೆ ಕೊಟ್ಟಿರುವ ಒಟ್ಟು ಸಂಖ್ಯೆಗಳು 6 ಸಂಖ್ಯೆ ಕೊಟ್ಟಿದ್ದಾರೆ. ಅವು 1, 2, 3, 4, 5, 6. ಅದರಲ್ಲಿ ಅವಿಭಾಜ್ಯವಲ್ಲದ ಸಂಖ್ಯೆಗಳು ಯಾವ್ಯಾವು ಅಂತ ಹೇಳಿದ್ರೆ 1, 4 ಮತ್ತೆ 6. ಅವಿಭಾಜ್ಯವಲ್ಲದ ಸಂಖ್ಯೆಗಳು 1, 4 ಮತ್ತೆ 6. ಆದ್ರಿಂದ ಅವಿಭಾಜ್ಯವಲ್ಲದ ಸಂಖ್ಯೆಗಳು ದೊರೆಯುವ ಸಾಧ್ಯತೆ 3. ಯಾಕಂದ್ರೆ ಅವಿಭಾಜ್ಯವಲ್ಲದ ಸಂಖ್ಯೆಗಳು 3 ಇದಾವೆ. 1, 2, 3 ಇರೋದ್ರಿಂದ ಅವಿಭಾಜ್ಯವಲ್ಲದ ಸಂಖ್ಯೆಗಳು ದೊರೆಯುವ ಸಾಧ್ಯತೆ 3 ಅಂತ ಬರ್ಕೋಬೇಕು. ಒಟ್ಟು ಸಂಖ್ಯೆಗಳು ನಮಗೆ ಕೊಟ್ಟಿರುವ ಸಂಖ್ಯೆಗಳು 6 ಇದಾವೆ. ಆದ್ರಿಂದ ಒಟ್ಟು ಸಂಖ್ಯೆಗಳು 6. 6ರಲ್ಲಿ ಆದ್ರಿಂದ ಅವಿಭಾಜ್ಯವಲ್ಲದ ಸಂಖ್ಯೆ ದೊರೆಯುವ ಸಂಭವನೀಯತೆ 6ರಲ್ಲಿ 3 ಅಂದ್ರೆ 6ನೇ 3 ಅಂತ ಬರೀಬಹುದು. ಇದನ್ನ ಕನಿಷ್ಠ ರೂಪಕ್ಕೆ ತಂದಾಗ 3 1 3 2 ಹೋಗ್ತದೆ. 2ನೇ 1 ಅಂತ ಬರ್ತದೆ. ಈ 6ನೇದ್ರಲ್ಲಿ 2ನೇ ಎ ಲೆಕ್ಕವನ್ನು ನೋಡೋಣ. 5ಕ್ಕಿಂತ ಹೆಚ್ಚಿನ ಸಂಖ್ಯೆ ದೊರೆಯುವ ಸಂಭವನೀಯತೆ. ಒಟ್ಟು ಸಂಖ್ಯೆಗಳು 6 ಇದಾವೆ. 1, 2, 3, 4, 5, 6. ಅದರಲ್ಲಿ 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಯಾವ್ದಿದೆ? 6 ಇದೆ. ಆದ್ರಿಂದ 5ಕ್ಕಿಂತ ಹೆಚ್ಚಿನ ಸಂಖ್ಯೆ 6. 5ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ದೊರೆಯುವ ಸಾಧ್ಯತೆ 1. ಯಾಕಂದ್ರೆ 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಒಂದೇ ಇದೆ. ಆದ್ರಿಂದ 5ಕ್ಕಿಂತ ಹೆಚ್ಚಿನ ಸಂಖ್ಯೆ ದೊರೆಯುವ ಸಾಧ್ಯತೆ 1. ಒಟ್ಟು ಸಂಖ್ಯೆಗಳು 6 ಇದಾವೆ. ಆದ್ದರಿಂದ 5ಕ್ಕಿಂತ ಹೆಚ್ಚಿನ ಸಂಖ್ಯೆ ದೊರೆಯುವ ಸಂಭವನೀಯತೆ 6ನೇ 1 ಅಂತ ಬರೀಬಹುದು. ಈಗ 6ನೇ ಲೆಕ್ಕದಲ್ಲಿ 2B ಅನ್ನು ನೋಡೋಣ. 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ದೊರೆಯುವ ಸಂಭವನೀಯತೆ. ಒಟ್ಟು ಸಂಖ್ಯೆಗಳು ಕೊಟ್ಟಿರೋದು ನಮಗೆ 6 ಸಂಖ್ಯೆಗಳು ಕೊಟ್ಟಿದ್ದಾರೆ. 1, 2, 3, 4, 5, 6. ಅದರಲ್ಲಿ 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು. 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು ಅಂದ್ರೆ 6ಕ್ಕಿಂತ ಕಡಿಮೆ ಸಂಖ್ಯೆಗಳು. ಇವಿಷ್ಟು ಯಾವ 1, 2, 3, 4, 5. ಆದ್ರಿಂದ 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು ದೊರೆಯುವ ಸಾಧ್ಯತೆ 5 ಇದಾವೆ. ಅಂದ್ರೆ 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು 1, 2, 3, 4, 5 ಇದಾವೆ. ಆದ್ರಿಂದ 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು ದೊರೆಯುವ ಸಾಧ್ಯತೆ 5. ಒಟ್ಟು ಸಂಖ್ಯೆಗಳು 6 ಇದಾವೆ. ಆದ್ದರಿಂದ 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ದೊರೆಯುವ ಸಂಭವನೀಯತೆ 6ನೇ 5. 6ರಲ್ಲಿ 5 ಅಂತ ಬರೀಬಹುದು. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಸುಲಭವಾಗಿ ಗಣಿತ ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಗಣಿತದ ಅಭ್ಯಾಸಗಳಿಗಾಗಿ ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಅನ್ನು ಸದಾ ವೀಕ್ಷಿಸುತ್ತೀರಿ. ಯಾವುದು ಅರ್ಥವಾಗದಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ಸುಲಭವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.